ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಹೌದು, ಕರ್ನಾಟಕ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹ ಸ್ಥಿತಿ ಏನಾದರೂ ಆಗುತ್ತಾ? ಲೆಕ್ಕಾಚಾರಗಳೆಲ್ಲ ಉಲ್ಟಾ ಪಲ್ಟಾ ಆಗ್ತವ. ಕಾಂಗ್ರೆಸ್ ಅಂದುಕೊಂಡಿದ್ದು ಉಲ್ಟಾ ಪಲ್ಟಾ ಆಗುತ್ತೆ, BJP ಏನು ಅಂದ್ಕೊಂಡಿದೆ ಅದಾಗುತ್ತೆ, JDS ಲೆಕ್ಕಾಚಾರ ಕೂಟ ಏನಾದರೂ ಉಲ್ಟಾ ಪಲ್ಟಾ ಆಗುತ್ತಾ? ಎಸ್ ವೀಕ್ಷಕರೇ, ಏನಿದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ನಾನು ಹೇಮಂತ್. ವೀಕ್ಷಕರೇ, ರಾಜ್ಯದಲ್ಲಿ ರಾಜಕೀಯ ಸ್ಥಿತ್ಯಂತರ ಬೇರೆ ರೀತಿ ಟರ್ನ್ ಆಗುತ್ತಾ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. NDA ಕೂಟ ಸೇರಿದ್ದ JDSಗೆ ಮರ್ಮಾಘಾತ ಎದುರಾಗುವಂಥ ಸುದ್ದಿಯೊಂದು ಬರ್ತಾ ಇದೆ. DK ಶಿವಕುಮಾರ್ BJPಗೆ ಹತ್ತಿರ ಅನ್ನೋ ಥರ ಆಗ್ತಾ ಇದ್ದಾರೆ. DK ಶಿವಕುಮಾರ್ಗಾಗಿಯೇ ಸ್ಪೆಷಲ್ ಆಪರೇಷನ್ ಟೀಮನ್ನು BJP ರೆಡಿ ಮಾಡಿದೆ. ಇದರ ನೇತೃತ್ವವನ್ನು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಹಿಸ್ತಾ ಇದ್ದಾರೆ. ಇದರ ಮಾನಿಟರ್ ಮಾಡ್ತಾ ಇರೋದು ಸ್ವತಃ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು. ಹಾಗಾದರೆ DK ಶಿವಕುಮಾರ್ BJPಗೆ ಹತ್ತಿರ ಬಂದರೆ HD ಕುಮಾರಸ್ವಾಮಿಯವರ ಸ್ಥಿತಿ ಏನು? DK BJPಗೆ ಬಂದರೂ ಕೂಡ HDK BJP ಜೊತೆಗೆ ಮೈತ್ರಿಯನ್ನು ಮುಂದುವರಿಸ್ತಾರಾ, ಅಥವಾ BJPಯಿಂದ ದೂರ ಹೋಗ್ತಾರಾ HD ಕುಮಾರಸ್ವಾಮಿಯವರು? ಯಾಕಂದರೆ ನಿನ್ನೆ ನಡೆದಂತಹ 25 ವರ್ಷಗಳ ಸಂಭ್ರಮದ ಕಾರ್ಯಕ್ರಮದಲ್ಲಿ HD ದೇವೇಗೌಡರಾಗಲಿ, HD ಕುಮಾರಸ್ವಾಮಿಯವರಾಗಲಿ, ಮತ್ಯಾವುದೇ ರಾಜಕೀಯ ಜನತಾದಳದ ನಾಯಕರಾಗಲಿ BJPಯ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ, ತುಟಿ ಪಿಟಕ್ಕಂದಿಲ್ಲ. ಹಾಗಾದರೆ ಮುಂಬರುವ ಉಲ್ಟಾ ಪಲ್ಟಾ ಸಿಚುವೇಶನ್ JDS ನಾಯಕರಿಗೆ ಗೊತ್ತಾಗಿದೆಯಾ? ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ನವೆಂಬರ್ ಕ್ರಾಂತಿ ಮುಂತಾಗಿ ಚರ್ಚೆಗಳು ಪ್ರಚಲಿತವಾಗಿರುವಾಗಲೇ ರಾಜಕೀಯ ಭರಸಿಡಿಲೊಂದು ಕರ್ನಾಟಕ ರಾಜಕೀಯಕ್ಕೆ ಬಡಿದಿದೆ. ಅದರ ಪ್ರಕಾರ DK ಶಿವಕುಮಾರ್ ಕಾಂಗ್ರೆಸ್ಸನ್ನು ಬಿಡಲು ತಯಾರಾಗಿದ್ದಾರೆ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಆ ರೀತಿಯ ಸುದ್ದಿಗಳು ಬರ್ತಾ ಇದ್ದಾವೆ. DK ಶಿವಕುಮಾರ್ ತನ್ನ 50 ಜನ ಬೆಂಬಲಿಗ ಶಾಸಕರೊಂದಿಗೆ BJP ಕಡೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅನ್ನುವಂಥ ಸ್ಫೋಟಕ ಮಾಹಿತಿಗಳು ಬರ್ತಾ ಇದ್ದಾವೆ. ಇದಕ್ಕೆ ಪರ್ಯಾಯವಾಗಿ HD ಕುಮಾರಸ್ವಾಮಿ BJPಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಸಂಭ್ರಮದ ಸಮಾವೇಶದಲ್ಲಿಯೂ ಕೂಡ HD ಕುಮಾರಸ್ವಾಮಿಯವರಾಗಲಿ, HD ದೇವೇಗೌಡರಾಗಲಿ, ಈಗ ನಾವು NDA ಒಕ್ಕೂಟದಲ್ಲಿದ್ದೀವಿ, NDA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, HD ಕುಮಾರಸ್ವಾಮಿಯವರು NDA ಸರ್ಕಾರದ ಮಂತ್ರಿಗಳು ಅನ್ನೋದನ್ನು ಕೂಡ ಹೇಳದೆ, BJPಯ ಬಗ್ಗೆ ಚಕಾರ ಎತ್ತದೆ, ಮೋದಿ ಅಮಿತ್ ಶಾ ಅವರ ಬಗ್ಗೆಯೂ ಯಾವುದೇ ಭಾಷಣಗಳಲ್ಲೂ ಪ್ರಸ್ತಾಪ ಮಾಡಿಲ್ಲ. HD ದೇವೇಗೌಡರು ಮಹಾಶಪಥವನ್ನು ಮಾಡಿದ್ದೇನೆಂದರೆ 2028ಕ್ಕೆ ಸಂಪೂರ್ಣ ಬಹುಮತದೊಂದಿಗೆ JDS ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಮಹಾಪ್ರತಿಜ್ಞೆಯನ್ನು ಮಾಡಿದರು. ಇಲ್ಲಿಯೂ ಕೂಡ BJP ಜೊತೆಗೆ ಹೋಗುವಂಥ ಯಾವುದೇ ಮಾತುಗಳನ್ನು ದಳಪತಿಗಳು ಹೇಳಿಲ್ಲ. ಇದರ ಒಟ್ಟಾರೆ ಕನ್ಕ್ಲೂಷನ್ ಏನು ಅಂದರೆ, DK ಶಿವಕುಮಾರ್ BJPಗೆ ಎಷ್ಟು ಹತ್ತಿರ ಆಗ್ತಾ ಇದ್ದಾರೆ, ಅಷ್ಟೇ ದೂರ ಹೋಗ್ತಾ ಇದ್ದಾರೆ HD ಕುಮಾರಸ್ವಾಮಿಯವರು ಅನ್ನುವಂಥದ್ದು. ಹಾಗಾದರೆ ಅಂದುಕೊಂಡಂತೆ BJP DK ಶಿವಕುಮಾರ್ ಅವ್ರನ್ನ ಆಪರೇಷನ್ ಮಾಡುವಲ್ಲಿ ಯಶಸ್ವಿ ಆಗುತ್ತಾ? DK ಶಿವಕುಮಾರ್ BJPಗೆ ಸೇರ್ತಾರಾ? DK ಶಿವಕುಮಾರ್ BJPಗೆ ಸೇರಿದರೆ HD ಕುಮಾರಸ್ವಾಮಿ NDA ತೊರೀತಾರಾ? ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.